ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ದಾವಣಗೆರೆ ಸ್ಪೆಷಲ್ ನರ್ಗಿಸ್ ಮಂಡಕ್ಕಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡಿ ಸ್ಟೋರ್ ಮಾಡಿ ಈ ಥರ ಇಟ್ಕೊಂಡ್ಬಿಟ್ಟು ನಿಮ್ಗೆ ಯಾವಾಗ ಬೇಕೋ ಆವಾಗ ನೀವು ತಿನ್ಬೋದು. ಸಂಜೆ ಟೀ ಟೈಮ್ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ತುಂಬ ಗರಿ ಗರಿಯಾಗಿರುತ್ತೆ. ಈ ರೀತಿ ಬಾಕ್ಸಲ್ಲಿ ಹಾಕಿ ತಿಂಗಳುಗಟ್ಟಲೆ ನೀವು ಸ್ಟೋರ್ ಮಾಡಿ ಇಡ್ಬೋದು. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ನೋಡಿ, ಒಂದು ಪ್ಯಾಕೆಟಲ್ಲಿ ನಾನು ಮಂಡಕ್ಕಿನ ತೊಗೊಂಡಿದ್ದೀನಿ. ಈಗ ಇದನ್ನು ನಾನು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ. ಕ್ಲೀನ್ ಇರುತ್ತೆ, ಆದರೂ ಒಂದು ಸಲ ಚೆಕ್ ಮಾಡಬೇಕಲ್ವ. ಹಾಗಾಗಿ ನಾನು ಏನಾದರೂ ಧೂಳು ಏನಾದರೂ ಇದ್ದರೆ ಅದನ್ನು ಸ್ವಲ್ಪ ಈ ರೀತಿಯಾಗಿ ನೋಡಿ ಈ ಥರ ಜರಡಿಯಲ್ಲಿ ಹಾಕ್ಕೊಂಡು ಸೋಸ್ಕೊಳ್ತೀನಿ. ಏನಾದರೂ ಡಸ್ಟ್ ಇದ್ದರೆ ಅದೆಲ್ಲ ಈ ಥರ ಕ್ಲೀನಾಗಿ ಆಗುತ್ತೆ. ಮತ್ತು ನಾನು ಇದನ್ನು ಜಾಸ್ತಿ ಪ್ರಮಾಣದಲ್ಲಿ ಸ್ವಲ್ಪ ಮಾಡ್ತಾ ಇದ್ದೀನಿ. ಯಾಕಂದರೆ ಕೆಲವೊಂದು ಟೈಮು ಟೀ ಟೈಮ್ ಸ್ನ್ಯಾಕ್ಸ್ ಅಂತ ಸಾಯಂಕಾಲ ಟೀ ಕಾಫಿ ಜೊತೆ ದಿನ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದರೆ ನೀವು ಈ ರೀತಿಯಾಗಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ಆವಾಗವಾಗ ನೀವು ತುಂಬ ಈಸಿಯಾಗಿರುತ್ತೆ. ಟೀ ಕಾಫಿ ಜೊತೆ ಸಡನ್ನಾಗಿ ಯಾರಾದರೂ ಗೆಸ್ಟ್ ಬಂದರೂ ಕೂಡ ನೀವು ಕೊಡ್ಬೋದು. ನೀವು ನೋಡ್ತಾ ಇರ್ಬೋದು, ಈ ರೀತಿಯಾಗಿ ನಾನು ಸ್ವಲ್ಪ ಜರಡಿ ಸಹಾಯದಿಂದ ಸೋಸ್ಕೊಂಡು ಡಸ್ಟ್ ಏನಾದ್ರು ಇದ್ದರೆ ನಾನು ಕ್ಲೀನ್ ಮಾಡಿ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. ಒಂದು ಮುಕ್ಕಾಲಷ್ಟು ನಾನು ಯೂಸ್ ಮಾಡಿ ಒಂದು 1/4% ಅಷ್ಟು ಪ್ಯಾಕೆಟಲ್ಲಿ ನಾನು ಹಾಗೆ ಇಡ್ತೀನಿ. ಈಗ ಇಲ್ಲಿ ಒಂದು ಕಡಾಯಿಯಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ನೋಡಿ, ಒಂದು ಅರ್ಧ ಬಟ್ಲಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಬಿಸಿ ಆಗಲಿ. ಇದನ್ನು ನಾವು ತುಂಬ ದಿನ ಸ್ಟೋರ್ ಮಾಡಲಿಕ್ಕೆ ನಾವು ಯಾವುದೇ ಹಸಿ ಯಾವುದೇ ಐಟಮ್ ಹಾಕ್ಕೋಬಾರ್ದು. ಒಣ ಮೆಣಸಿನ್ಕಾಯಿ ಕೂಡ ನಾನು ಹಾಕ್ತಾ ಇದ್ದೀನಿ. ಇಲ್ಲಿ ಹಸಿ ಮೆಣಸಿನ್ಕಾಯಿ ಹಾಕಿದರೆ ಜಾಸ್ತಿ ದಿನ ಇಡೋಕ್ಕಾಗಲ್ಲ. ಹಾಗಾಗಿ ಒಂದು ಬಟ್ಲಲ್ಲಿ ನಾನು ಬೆಳ್ಳುಳ್ಳಿ ಕೂಡ ಜಜ್ಜಿಬಿಟ್ಟು ಇಟ್ಕೊಂಡಿದ್ದೀನಿ. ಹಾಗೆ ಒಣ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಇಂಗು ಕೂಡ ಹಾಕ್ಕೊಳ್ಳಿ, ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಒಂದು 1/4 kg ಶೇಂಗಾ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಶೇಂಗಾ ಬೀಜ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಂಡ್ರೆ ಏನಾಗುತ್ತೆ, ಒಂಥರ ಮಧ್ಯೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಜಜ್ಜಿರುವಂಥ ಏನು ಬೆಳ್ಳುಳ್ಳಿ ನಾನು ಒಂದು ಬಟ್ಲಲ್ಲಿ ತೊಗೊಂಡಿದ್ನಲ್ವ, ಅದನ್ನು ತುಂಬ ಸ್ವಲ್ಪನೇ ಜಜ್ಜಿಬಿಟ್ಟು ಹಾಕ್ಕೋಬೇಕು. ಫುಲ್ ಇಡೀ ಇರಬೇಕು. ಅಂದರೆ ಅದು ಕ್ರಿಸ್ಪಿಯಾಗಿರುತ್ತೆ, ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಒಂದು 7ರಿಂದ 8 ಒಣಮೆಣಸಿನ್ಕಾಯಿ. ಇಲ್ಲಿ ನೋಡಿ, 2 ಕಪ್ಪಷ್ಟು ನಾನು ಕರಿಬೇವು ನಾನು ಒಣಗಿಸ್ಬಿಟ್ಟು ಇಟ್ಕೊಂಡಿರ್ತೀನಿ ಈ ರೀತಿ ಏನಾದರೂ ಮಾಡಲಿಕ್ಕೆ. ಸೊ ಅದನ್ನು ಹಾಕ್ಕೊಂಡು ಈ ರೀತಿಯಾಗಿ ಹಸಿ ವಾಸನೆ ಹೋಗೋ ತನಕ ಎಲ್ಲ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರಬೇಕು. ಹಾಗೆ ಒಂದು ಅರ್ಧ ಬಟ್ಲಷ್ಟು ಒಣ ಕೊಬ್ಬರಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಮಧ್ಯೆ ನಾವು ತಿನ್ನುವಾಗ ಶೇಂಗಾ ಆಮೇಲೆ ಕೊಬ್ಬರಿ ಸಿಗ್ತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನೆಲ್ಲ ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇದು ಏನಂದರೆ ಶೇಂಗಾ ಕಲರ್ ಚೇಂಜ್ ಆಗಬಾರ್ದು, ಕ್ರಿಸ್ಪಿಯಾಗಿ ಬರಬೇಕು. ಲೋ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು. ಹಾಗೆ ಇಲ್ಲಿ 2 ಬಟ್ಲಷ್ಟು ನಾನು ನೋಡ್ತಾ ಇರ್ಬೋದು ನೀವು ಪುಟಾಣಿ ಅಂತ ಹಾಕ್ಕೊಂಡಿದ್ದೀನಿ. ಅಂದರೆ ಕಡಲೆ ಪಫ್ ಅಂತಾರಲ್ವ, ಸೊ ಅದನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಒಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಇರುವಾಗಲೇ ನಾನು ಮಂಡಕ್ಕಿಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ, ಇದೇ ರೀತಿಯಾಗಿ ಬಿಸಿ ಇರುವಾಗಲೇ ಹಾಕ್ಕೊಳ್ಳಿ. ಯಾಕಂದರೆ ಮಂಡಕ್ಕಿ ಒಂಥರ ಕ್ರಿಸ್ಪಿಯಾಗಿರುತ್ತೆ, ಬಿಸಿ ಆಗುತ್ತೆ ಅದು ಕೂಡ ಅದ್ರ ಜೊತೆ. ಈ ರೀತಿ ಮಾಡಿ ನೀವು ಯಾವಾಗಲೂ ಅಷ್ಟೇ ಬಿಸಿ ಇರುವಾಗ ನಾವು ಹಾಕ್ಬಿಟ್ರೆ ಏನಾಗುತ್ತೆ, ಆ ಮಂಡಕ್ಕಿ ಏನಾದರೂ ತಂಪಾಗಿದ್ದರೆ ಅದು ಕೂಡ ಕ್ರಿಸ್ಪಿ ಆಗುತ್ತೆ. ಒಂಥರ ತಿನ್ನುವಾಗ ಕುರುಮ್ ಅಂತ ಸೌಂಡ್ ಆಗುತ್ತೆ. ಮತ್ತು ನಮಗೆ ತಿನ್ನುವಾಗ ಕೂಡ ಚೆನ್ನಾಗಿ ಅನಿಸುತ್ತೆ. ಸಾಫ್ಟ್ ಆಗಿಬಿಟ್ರೆ, ಮೆತ್ತಗಾಗ್ಬಿಟ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ನೋಡಿ, ಈ ರೀತಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನೀವು ಮಾಡಿಬಿಟ್ಟು ಇಟ್ಕೊಳ್ಳಿ. ನೋಡಿ, ಶೇಂಗಾ ಬೀಜ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ನೋಡಿ, ಈ ರೀತಿಯಾಗಿ ಇದ್ದರೆ ಹಾಳಾಗಲ್ಲ. ತಿಂಗಳಗಟ್ಟಲೆ ನೀವು ಸ್ಟೋರ್ ಮಾಡಿ ಒಂದು ಏರ್ಟೈಟ್ ಬಾಕ್ಸಲ್ಲಿ ಹಾಕಿಡಿ. ನೋಡಿ, ಒಣಮೆಣಸಿನ್ಕಾಯಿ ಕೂಡ ಕ್ರಿಸ್ಪಿಯಾಗಿರುತ್ತೆ. ಹಾಗೆ ಕರಿಬೇವು ಹಾಕಿದ್ದೀವಲ್ವ, ಅದು ಕೂಡ ನೋಡಿ, ಕರಿಬೇವು ತುಂಬ ಒಳ್ಳೆಯದು, ನಮ್ಮ ಕಣ್ಣಿಗೆ ಚರ್ಮಕ್ಕೆ ತುಂಬ ಒಳ್ಳೆಯದು. ಹಾಗಾಗಿ ನಾನು ಜಾಸ್ತಿ ಕರಿಬೇವು ಸೊಪ್ಪನ್ನು ಹಾಕಿದ್ದೀನಿ. ನೋಡಿ, ಈ ರೀತಿಯಾಗಿ ತುಂಬ ಚೆನ್ನಾಗಿದೆ, ಕ್ರಿಸ್ಪಿಯಾಗಿರುತ್ತೆ. ಈ ರೀತಿಯಾಗಿ ನಾನು ಟೀ ಟೈಮ್ ಸ್ನ್ಯಾಕ್ಸ್ ನೀವು ಆವಾಗವಾಗ ಏರ್ಟೈಟ್ ಬಾಕ್ಸಲ್ಲಿ ಹಾಕಿಡಿ, ತುಂಬ ಯೂಸ್ಫುಲ್ ಅಂತ ಹೇಳ್ಬೋದು. ಈಗ ನಾನು ಅದನ್ನು ಸೈಡಲ್ಲಿ ಇಟ್ಟಿದ್ದೀನಿ. ಈಗ ಈ ನರ್ಗಿಸ್ ಮಂಡಕ್ಕಿಗೆ ಸೈಡಲ್ಲಿ ಮಿರ್ಚಿ ಬಜ್ಜಿ ಎಲ್ಲ ಇದ್ದೇ ಇರುತ್ತೆ, ಕಾಮನ್ ಅಲ್ವಾ. ಇವತ್ತು ನಾನು ಮೆಣಸಿನ್ಕಾಯಿ ಮಿರ್ಚಿ ಬಜ್ಜಿ ಅದು ಮಾಡ್ತಾ ಇಲ್ಲ, ನಾನು ಹೀರೆಕಾಯಿ ಬಜ್ಜಿ ಮಾಡ್ತಾ ಇದ್ದೀನಿ. ಇದು ಮಕ್ಕಳು ಸ್ಕೂಲಿಂದ ಬಂದಾಗ ನಾನು ಮಾಡಿಕೊಡ್ತಾ ಇರೋದು. ಹಾಗಾಗಿ ಯಾಕಂದರೆ ಸ್ವಲ್ಪ ತರಕಾರಿ ಹೆಚ್ಚಾಗಿ ಮಕ್ಕಳು ತಿನ್ನಲ್ಲ. ನಾನು ಇವತ್ತು ಮೆಣಸಿನ್ಕಾಯಿ ಬಜ್ಜಿ ಕಾಮನ್ ತಿಂತಾನೆ ಇರ್ತಾರೆ ಅಂದ್ಕೊಂಡು ಇವತ್ತು ಸ್ವಲ್ಪ ಫ್ರೆಶ್ ಆಗಿತ್ತು, ಹೀರೆಕಾಯಿ ತುಂಬ ಚೆನ್ನಾಗಿತ್ತು. ಅದನ್ನು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ತೊಳೆದ್ಬಿಟ್ಟು ಈಗ ನಾನು ನೋಡಿ ಈ ರೀತಿಯಾಗಿ ಕಟ್ ಮಾಡ್ತೀನಿ. ಇದ್ರ ಬಜ್ಜಿ ತುಂಬ ಚೆನ್ನಾಗಿರುತ್ತೆ, ಒಂಥರ ಡಿಫ್ರೆಂಟ್ ಅಂತ ಹೇಳ್ಬೋದು. ನೋಡಿ, ನಾನು ಈ ಥರ ಕಟ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿಯಾಗಿ ಒಂದೇ ಸೈಜಲ್ಲಿ ಸ್ವಲ್ಪ ಈ ಥರ ರೌಂಡ್ ಕಟ್ ಮಾಡಿ ಇಟ್ಕೋಬೇಕು. ಒಂದೇ ಥರ ಅಂದರೆ ಒಂದೇ ಸೈಜಲ್ಲಿ ಇರುತ್ತೆ, ಚಿಕ್ಕದು ದೊಡ್ಡದು ಅಂತ ಏನಿರಲ್ಲ. ನಂತರ ಇಲ್ಲಿ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು. ತೋರಿಸ್ತಿದ್ದೀನಿ ನೋಡಿ,
ತೆಳುವಾಗಿ ಸ್ಲೈಸ್ ಈ ಥರ ಬರಬೇಕು, ಎಲ್ಲ ಒಂದೇ ಥರ ಇರಬೇಕು. ನೋಡಿ ತೋರಿಸ್ತೀನಿ. ಈ ರೀತಿಯಾಗಿ ಒಂದರಲ್ಲಿ 4 ಅಥವಾ 5 ಪೀಸಸ್ ಮಾಡ್ಕೋಬೇಕು ಈ ರೀತಿಯಾಗಿ. ಆವಾಗ ಏನಾಗುತ್ತೆ, ಬೇಗ ಫ್ರೈ ಆಗುತ್ತೆ ಮತ್ತು ತಿನ್ನುವಾಗ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ರೀತಿಯಾಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ಚೆನ್ನಾಗಿರುತ್ತೆ, ರುಚಿ ಮಾತ್ರ ಸೂಪರಾಗಿರುತ್ತೆ. ಹೀರೆಕಾಯಿ ಇಷ್ಟಪಡದೇ ಇರೋರು ಕೂಡ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಈ ರೀತಿಯಾಗಿ ಕೆಲವೊಂದು ಸಲ ಮಕ್ಕಳು ಸ್ಕೂಲಿಂದ ಬರ್ತಾರೆ ಅಥವಾ ಹಸ್ಬೆಂಡ್ ಆಫೀಸಿಂದ ಬರ್ತಾರೆ ಅಥವಾ ಯಾರೇ ಮನೆ ಗೆಸ್ಟ್ ಬರಲಿ, ಈ ರೀತಿಯಾಗಿ ನೀವು ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಮತ್ತು ತರಕಾರಿ ಕೂಡ ಇದೆ, ಯಾವುದೋ ಒಂದು ರೀತಿಯಲ್ಲಿ ಮಕ್ಕಳು ಕೂಡ ತಿಂತಾರೆ ಅಂತ ನಾನು ಹೇಳ್ತಾ ಇರೋದು. ಇಲ್ಲಿ ಕಡಲೆ ಹಿಟ್ಟು 1 ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ಕಡಲೆ ಹಿಟ್ಟು ನಂತರ 4 ಸ್ಪೂನಷ್ಟು ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಕ್ರಿಸ್ಪಿಯಾಗಿ ಬರಲಿಕ್ಕೆ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ಅರ್ಧ ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಖಾರದ ಪುಡಿ, 1/4 ಟೀ ಸ್ಪೂನು ಅರಿಶಿನ, ಹಾಗೆ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ ಇದು ಅರ್ಧ ಸ್ಪೂನಷ್ಟು ಅಜ್ವೈನ್ ಅಥವಾ ಓಂ ಕಾಳು, ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ಈ ರೀತಿಯಾಗಿ ಕೈಯಲ್ಲಿ ಸ್ವಲ್ಪ ಉಜ್ಜಿಬಿಟ್ಟು ಹಾಕ್ಕೊಳ್ಳಿ. ಸ್ವಲ್ಪ ಇಂಗ್, ಹಾಗೆ 1 ಚಿಟಿಕೆಯಷ್ಟು ಅಡಿಗೆ ಸೋಡಾ, ಇದನ್ನೆಲ್ಲ ಹಾಕ್ಕೊಂಡು ಮೊದಲು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಸ್ವಲ್ಪನೇ ನೀರು ಹಾಕ್ಕೋಬೇಕು, ಜಾಸ್ತಿ ಒಂದೇ ಸಲ ನೀರು ಹಾಕ್ಕೋಬೇಡಿ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿಯಾಗಿ ಕಲಿಸ್ಕೊಳ್ಳಿ. ನೋಡಿ ಈ ರೀತಿಯಾಗಿ, ಯಾಕಂದರೆ ತುಂಬ ನೀರಾಗಿದ್ರೂ ಅದಕ್ಕೆ ಕೋಟಿಂಗ್ ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ಮೀಡಿಯಮ್ ಆಗಿರಬೇಕು, ತುಂಬ ಗಟ್ಟಿನೂ ಅಲ್ಲ, ತುಂಬ ತೆಳುನೂ ಅಲ್ಲ. ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಈ ರೀತಿಯಾಗಿ ಕಲಿಸ್ಕೊಳ್ಳಿ. ಸೊ ಈಗ ಎಲ್ಲ ಕಲಿಸ್ಕೊಂಡಾಯಿತು. ಇಲ್ಲಿ ಒಂದು ಕಡಾಯಿಯಲ್ಲಿ ನಾನು ಎಣ್ಣೆ ಕೂಡ ಹಾಕಿದ್ದೀನಿ, ಬಿಸಿ ಆಗಲಿ. ನೋಡಿ ಎಣ್ಣೆ ಬಿಸಿ ಆಗೋ ತನಕ ಇಲ್ಲಿ ಒಂದು ಹೈ ಫ್ಲೇಮಲ್ಲಿ ಇಟ್ಟು ಬಿಸಿ ಮಾಡ್ಕೊಳ್ಳಿ ಮೊದಲು. ನಂತರ ನೋಡಿ ಈ ಹೀರೆಕಾಯಿದು ಪೀಸಸ್ ತಗೊಂಡು ಈ ರೀತಿಯಾಗಿ ಡಿಪ್ ಮಾಡಿ, ನೋಡಿ ಎಣ್ಣೆ ಬಿಸಿ ಆದಮೇಲೆ ನೀವು ಸ್ವಲ್ಪ ಲೋ ಫ್ಲೇಮಲ್ಲಿ ಇಡಿ. ನಂತರ ಆಮೇಲೆ ನೀವು ಹೈ ಅಥವಾ ಲೋ ಈ ಥರ ಮಾಡಿಕೊಂಡು ನೀವು ಫ್ರೈ ಮಾಡ್ಕೋಬೋದು. ನೋಡಿ ಈ ರೀತಿಯಾಗಿ ಡಿಪ್ ಮಾಡಿಬಿಟ್ಟು ಈ ರೀತಿಯಾಗಿ ಕರೆಕ್ಟಾಗಿ ಹಾಕಬೇಕು. ನೋಡಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಅಗಲವಾದ ಪಾತ್ರೆಯಲ್ಲಿ ನೀವು ಎಣ್ಣೆ ಹಾಕ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ನೀವು ಫ್ರೈ ಮಾಡ್ಕೋಬೋದು. ಈ ರೀತಿಯಾಗಿ ಹೈ ಫ್ಲೇಮಲ್ಲಿ ಎಣ್ಣೆ ಬಿಸಿ ಆದಾಗ ನೀವು ಹಾಕ್ಕೋಬೇಕು. ನಂತರ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿಯಾಗಿ ಕರೆಕ್ಟಾಗಿ ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ಒಳಗಡೆ ಹೀರೆಕಾಯಿ ಕೂಡ ಚೆನ್ನಾಗಿ ಅದು ಬೇಯಬೇಕು. ಹಾಗಾಗಿ ನೋಡಿಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಕರೆಕ್ಟಾಗಿ ಫ್ರೈ ಮಾಡ್ಕೋಬೇಕು. ಈಗ ಕರೆಕ್ಟಾಗಿದ್ದು ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಒಂದು ಪ್ಲೇಟಲ್ಲಿ ಸ್ವಲ್ಪ ಟಿಶ್ಯೂ ಪೇಪರ್ ಹಾಕಿಬಿಟ್ಟು ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ನೋಡಿ ತುಂಬ ರುಚಿಯಾಗಿರುತ್ತೆ. ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಬಿಸಿ ಬಿಸಿ ನಾನು ಮಾಡಿಕೊಟ್ಟೆ ನರ್ಗಿಸ್ ಮಂಡಕ್ಕಿ, ಮತ್ತು ಇದ್ರ ಜೊತೆ ಎಷ್ಟು ಇಷ್ಟಪಟ್ಟರಂದರೆ ಇದೇ ರೀತಿ ಮಾಡಿ ಕೊಡು ಅಂತ ಹೇಳಿದರು. ತುಂಬ ಇಷ್ಟಪಟ್ಟು ತಿಂದರು. ಹೀರೆಕಾಯಿ ಪಲ್ಯ ಹೆಚ್ಚಾಗಿ ಕೆಲವೊಂದು ಸಲ ಮಕ್ಕಳು ತಿನ್ನಲ್ಲ, ಬಟ್ ನಾನು ಈ ಬಜ್ಜಿ ಮಾಡಿದ್ನಲ್ವ ಹೀರೆಕಾಯಿ ಬಜ್ಜಿ, ತುಂಬ ಇಷ್ಟಪಟ್ಟು ತಿಂದರು ಮಕ್ಕಳು. ನೋಡಿ ಇದೇ ರೀತಿಯಾಗಿ ನಾನು ಎಲ್ಲ ಬಜ್ಜಿನ ಮಾಡಿಬಿಟ್ಟು ಈಗ ಇದರಲ್ಲಿ ಇಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ತಿಂದ ಮೇಲೆ ಇದ್ರ ರುಚಿ ಗೊತ್ತಾಗುತ್ತೆ. ಹಾಗಾಗಿ ಒಂದ್ಸಲ ಈ ರೀತಿ ಟ್ರೈ ಮಾಡಿ, ತುಂಬ ಇಷ್ಟಪಟ್ಟು ನೀವು ತಿಂತೀರಾ. ನೋಡಿ ಒಳಗಡೆ ಹೀರೆಕಾಯಿ ಕೂಡ ಕರೆಕ್ಟಾಗಿ ಫ್ರೈ ಆಗಿದೆ. ಹಾಗಾಗಿ ನಾನು ಹೇಳಿದ್ನಲ್ವ, ಅದು ಒಂದು ತುಂಬ ರುಚಿಯಾಗಿರುತ್ತೆ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಯಾಕಂದರೆ ಅಷ್ಟು ಇಷ್ಟ ಆಯಿತು ನಮ್ಗೆಲ್ರಿಗೂ. ನೋಡಿ ಈ ರೀತಿಯಾಗಿ ಮಂಡಕ್ಕಿನ ಹಾಕ್ಕೊಂಡು ಅದ್ರ ಜೊತೆ ಈರುಳ್ಳಿ, ಟೊಮೆಟೊ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ನೀವು ಕ್ಯಾರೆಟ್ ತುರಿದು ಹಾಕ್ಕೊಳ್ಳಿ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ತಿನ್ಬೋದು. ನೋಡಿ ಈ ಹೀರೆಕಾಯಿ ಬಜ್ಜಿ, ಈ ನರ್ಗಿಸ್ ಮಂಡಕ್ಕಿ ಮೆಣಸಿನ್ಕಾಯಿ ಇಟ್ಕೊಂಡು ನೀವು ತಿಂತಾ ಇದ್ದರೆ ಅದರ ಮಜಾನೇ ಬೇರೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.